ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಕುತೂಹಲಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ನಮ್ಮ ಮನೆಗಳಲ್ಲಿ ಪ್ರತಿದಿನ ನೋಡುವ ದೇವರ ಕೋಣೆ ಶಾಸ್ತ್ರದ ಪ್ರಕಾರ ಹೇಗಿರಬೇಕು? ಬರೀ ಹೇಗಿರಬೇಕು ಅಂತಷ್ಟೇ ಅಲ್ಲ, 7 ಪಾಸಿಟಿವ್ ಆದ ಅಂದರೆ ಸಕಾರಾತ್ಮಕವಾದ ವಾಸ್ತು ನಿಯಮಗಳನ್ನು ಬಳಸಿ ಮನೆಯಲ್ಲಿ ದೈವಿಕ ಶಕ್ತಿ ತುಂಬಿರೋ ಹಾಗೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಬನ್ನಿ, ನೇರವಾಡಿ ವಿಷಯಕ್ಕೆ ಹೋಗೋಣ. ಈ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಲ್ಲೂ ಒಮ್ಮೆ ಆದರೂ ಬಂದೇ ಇರುತ್ತೆ ಅಲ್ವಾ? ಮನೆಯಲ್ಲಿ ಸದಾ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂದ್ರೆ ದೇವರ ಮನೆ ಎಕ್ಸಾಕ್ಟಾಗಿ ಹೇಗಿರಬೇಕು, ನಮ್ಮ ದಿನನಿತ್ಯದ ಆಚರಣೆಗಳು ಹೇಗಿರಬೇಕು, ಯಾಕಂದ್ರೆ ನಾವು ಜಾಗವನ್ನ ಹೇಗೆ ಹೊಂದಿಸ್ತೀವಿ ಅನ್ನೋದರ ಮೇಲೆ ದೈವಿಕ ಆಶೀರ್ವಾದ ನೈಸರ್ಗಿಕವಾಗಿ ನಮ್ಮ ಕಡೆ ಆಕರ್ಷಿತವಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತು ನಾವು ಈ 6 ಪ್ರಮುಖ ಹಂತಗಳ ಮೂಲಕ ಹೋಗ್ತಿದ್ದೀವಿ. ದೇವರ ಮನೆಯ ಮಹತ್ವ ಏನು, ಸರಿಯಾದ ದಿಕ್ಕು ಯಾವುದು, ವಿಗ್ರಹಗಳನ್ನ ಹೇಗೆ ಜೋಡಿಸ್ಬೇಕು, ಸ್ವಚ್ಛತೆ, ದೀಪ ನೈವೇದ್ಯದ ನಿಯಮಗಳು ಮತ್ತೆ ಕೊನೆಯದಾಗಿ ದಿನನಿತ್ಯದ ಆಚರಣೆಗಳು. ಈ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ತಿಳ್ಕೊಂಡ್ರೆ ಒಂದು ಪರಿಪೂರ್ಣ ಆಧ್ಯಾತ್ಮಿಕ ವಾತಾವರಣ ಸೃಷ್ಟಿ ಮಾಡೋದು ಎಷ್ಟು ಸುಲಭ ಅಂತ ನಮ್ಗೆಲ್ಲರಿಗೂ ತಿಳಿಯುತ್ತೆ. ಮೊದಲನೇದಾಗಿ ದೇವರ ಮನೆಯ ಮಹತ್ವದ ಬಗ್ಗೆ ನೋಡೋಣ. ವಾಸ್ತುಶಾಸ್ತ್ರದ ಪ್ರಕಾರ ಹೇಳೋದಾದ್ರೆ ದೇವರ ಮನೆ ಅನ್ನೋದು ಕೇವಲ ಒಂದು ಕೋಣೆಯಲ್ಲ, ಅದು ಇಡೀ ಮನೆಯ ಹೃದಯ ಇದ್ದಂತೆ. ನಕಾರಾತ್ಮಕ ಆಲೋಚನೆಗಳನ್ನು ಹೊಡೆದೋಡಿಸಿ ಬ್ರಹ್ಮಾಂಡದ ಪಾಸಿಟಿವ್ ಎನರ್ಜಿಯನ್ನ ಮನೆಯೊಳಗೆ ಎಳೆತರುವ ಮ್ಯಾಗ್ನೆಟ್ ತರ ಇದು ಕೆಲಸ ಮಾಡುತ್ತೆ. ಹಾಗಾಗಿ ನಮ್ಮ ಮೊದಲನೇ ನಿಯಮ ಬಂದು ಪವಿತ್ರವಾದ ಅಡಿಪಾಯವನ್ನ ಹಾಕುವುದು. ಪ್ರಾಚೀನ ಕಾಲದಿಂದಲೂ ಪೂಜೆಗಾಗಿ ಒಂದು ಸಪರೇಟ್ ಜಾಗವನ್ನ ಮೀಸಲಿಡೋ ಪದ್ಧತಿ ನಮ್ಮಲ್ಲಿದೆ. ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಆ ಮೀಸಲಾದ ಜಾಗದಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಏನಾಗತ್ತೆ ಗೊತ್ತಾ? ಅದು ಮನೆಯಲ್ಲಿ ಕಾಸ್ಮಿಕ್ ಪಾಸಿಟಿವ್ ಎನರ್ಜಿಯನ್ನ ಅಂದ್ರೆ ಧನಾತ್ಮಕ ಶಕ್ತಿಯನ್ನ ನಿರಂತರವಾಗಿ ಉತ್ಪಾದನೆ ಮಾಡುತ್ತೆ. ಮನಸ್ಸಿಗೆ ಎಲ್ಲಿಲ್ಲದ ಶಾಂತಿ ಸಿಗುತ್ತೆ. ಸರಿ, ಈಗ ಈ ಪವಿತ್ರವಾದ ಜಾಗವನ್ನ ಮನೆಯಲ್ಲಿ ಯಾವ ಕಡೆ ನಿರ್ಮಿಸ್ಬೇಕು? ಇಲ್ಲಿ ಸರಿಯಾದ ದಿಕ್ಕಿನ ಆಯ್ಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೈಸರ್ಗಿಕ ಶಕ್ತಿಗಳ ಜೊತೆ ನಮ್ಮನ್ನ ಕನೆಕ್ಟ್ ಮಾಡೋದಕ್ಕೆ ಇದು ತಳಪಾಯ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ದಿಕ್ಕು. ವಾಸ್ತುಶಾಸ್ತ್ರದ ಪ್ರಕಾರ ಈಶಾನ್ಯ ದಿಕ್ಕು ದೈವಿಕ ಶಕ್ತಿಗರ ತವರೂರು. ಯಾಕೆ ಗೊತ್ತಾ? ಬೆಳಗಿನ ಜಾವದ ಅತ್ಯಂತ ಶುದ್ಧವಾದ ಸೂರ್ಯನ ಕಿರಣಗಳನ್ನು ನೇರವಾಗಿ ಹೀರಿಕೊಳ್ಳುವ ಅದ್ಭುತ ಸ್ಥಾನವಿದು. ಸೂರ್ಯನ ಆ ಎನರ್ಜಿ ವಾತಾವರಣದಲ್ಲಿರೋ ನೆಗೆಟಿವಿಟಿಯನ್ನು ಸುಟ್ಟುಹಾಕಿ ಪೂಜಾ ಕೋಣೆಯನ್ನ ಭೌತಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಬೆಳಗುತ್ತೆ. ನಿಯಮ 2 ದಿಕ್ಕಿನ ಆಯ್ಕೆಯ ಬಗ್ಗೆನೇ. ದೇವರ ಮನೆಯನ್ನ ಯಾವಾಗ್ಲೂ ಮನೆಯ ಈಶಾನ್ಯ, ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲೇ ಮಾಡಬೇಕು. ಅಷ್ಟೇ ಅಲ್ಲ, ಪೂಜೆ ಮಾಡೋರು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತರೆ ಪ್ರಕೃತಿಯ ಶಕ್ತಿಯ ಜೊತೆ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ದೇವರ ಮನೆ ಬಾಗಿಲು ಮರದ್ದೇ ಆಗಿರಬೇಕು ಅನ್ನೋದು ಶಾಸ್ತ್ರ ಹೇಳುವ ಇನ್ನೊಂದು ಪ್ರಮುಖ ಅಂಶ. ಕೋಣೆ ಆಯ್ಕೆ ಆಯಿತು. ಈಗ ಅದರೊಳಗೆ ದೇವರ ವಿಗ್ರಹಗಳನ್ನು ಹೇಗೆ ಜೋಡಿಸಬೇಕು? ಇಲ್ಲೂ ಕೂಡ ಕೆಲವು ಸ್ಪೆಸಿಫಿಕ್ ಹಾಗೂ ಕುತೂಹಲಕಾರಿ ತತ್ವಗಳಿವೆ. ಈ ಜೋಡಣೆಯೇ ಕೋಣೆಯಲ್ಲಿ ಶಕ್ತಿಯ ಹರಿವನ್ನ ಕಂಟ್ರೋಲ್ ಮಾಡೋದು. ವಾಸ್ತು ನಿಯಮ 3ರ ಪ್ರಕಾರ ಇಲ್ಲಿ ಈ 9 ಅನ್ನೋ ಸಂಖ್ಯೆ ಇದೆಯಲ್ಲ, ಅದು ಬಹಳ ಮುಖ್ಯ. ದೇವರ ಮನೆಯಲ್ಲಿ ಇಡುವ ವಿಗ್ರಹಗಳ ಎತ್ತರ ಗರಿಷ್ಠ ಅಂದ್ರೆ 9 ಇಂಚಿರಬೇಕು, ಅದಕ್ಕಿಂತ ದೊಡ್ಡದು ಬೇಡ. ಇನ್ನೊಂದು ವಿಷಯ ಏನಂದ್ರೆ, ವಿಗ್ರಹಗಳನ್ನ ಗೋಡೆಗೆ ಪೂರ್ತಿಯಾಗಿ ಅಂಟಿಸಿ ಇಡಬಾರ್ದು. ಗೋಡೆ ಮತ್ತು ವಿಗ್ರಹದ ಮಧ್ಯೆ ಸ್ವಲ್ಪ ಗ್ಯಾಪ್ ಇರಲೇಬೇಕು. ಈ ಚಿಕ್ಕ ಗ್ಯಾಪ್ ಇರೋದ್ರಿಂದ ವಿಗ್ರಹದ ಸುತ್ತಲೂ ಗಾಳಿ ಮತ್ತು ದೈವಿಕ ಶಕ್ತಿ ಮುಕ್ತವಾಗಿ ಹರಿಯೋದಕ್ಕೆ ಸಾಧ್ಯವಾಗತ್ತೆ. ನಿಯಮ 4 ಪಾವಿತ್ರತೆಯ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ದೇವರ ಮನೆ ಅಂದ್ರೆ ಅದು ಸಂಪೂರ್ಣ ಆಧ್ಯಾತ್ಮಿಕ ಜಾಗ ಅಷ್ಟೇ. ಅಲ್ಲಿ ತಾಜಾ ಹೂವುಗಳು, ಭಿನ್ನವಾಗದ ಸುಂದರ ವಿಗ್ರಹಗಳು, ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು ಇರಬೇಕು. ಹಣ, ಚಿನ್ನಾಭರಣ, ಬ್ಯಾಂಕ್ ಪಾಸ್ಬುಕ್ಗಳು ಅಥವಾ ತೀರಿಹೋದ ನಮ್ಮ ಪ್ರೀತಿಯ ಪೂರ್ವಜರ ಫೋಟೋಗಳನ್ನ ಖಂಡಿತ ದೇವರ ಮನೆಯಲ್ಲಿ ಇಡಬಾರದು. ಹೌದು, ಪೂರ್ವಜರ ಬಗ್ಗೆ ಅಪಾರ ಗೌರವ ಇರಬೇಕು, ಆದರೆ ಅವರ ಫೋಟೋಗಳನ್ನ ಮನೆಯ ಬೇರೆ ನಿರ್ದಿಷ್ಟ ಜಾಗದಲ್ಲಿ ಇಡುವುದು ಶಾಸ್ತ್ರಸಮ್ಮತ. ಇನ್ನು 4ನೇ ವಿಭಾಗಕ್ಕೆ ಬರೋಣ, ಪಾವಿತ್ರ್ಯತೆ ಮತ್ತು ಸ್ವಚ್ಛತೆ. ಆ ದೈವಿಕ ವಾತಾವರಣವನ್ನ ಉಳಿಸ್ಕೊಳ್ಳೋದಕ್ಕೆ ಕೋಣೆ ಎಷ್ಟು ಶುದ್ಧವಾಗಿರಬೇಕು ಅನ್ನೋದರ ಬಗ್ಗೆ ಇಲ್ಲಿ ವಾಸ್ತುಶಾಸ್ತ್ರ ಬೆಳಕು ಚೆಲ್ಲುತ್ತೆ. ನಿಯಮ 5 ಏನೆಂದ್ರೆ ಅಚ್ಚುಕಟ್ಟಾದ ವಾತಾವರಣ ಕಾಪಾಡಿಕೊಳ್ಳೋದು. ದೇವರ ಮನೆಯ ಗೋಡೆಗಳಿಗೆ ಯಾವಾಗಲೂ ಬಿಳಿ, ಕ್ರೀಮ್ ಅಥವಾ ತಿಳಿ ನೀಲಿಯಂತಹ ಪ್ರಶಾಂತವಾದ ಬಣ್ಣಗಳೇ ಇರಬೇಕು. ಕಪ್ಪು, ಕೆಂಪು ಬಣ್ಣಗಳು ಬೇಡವೇ ಬೇಡ. ದೇವರಿಗೆ ಹಾಕೋದಕ್ಕಂತಲೇ ಶುದ್ಧವಾದ ಪ್ರತ್ಯೇಕ ಬಟ್ಟೆಗಳನ್ನು ಇಟ್ಕೋಬೇಕು. ಪ್ರತಿದಿನ ನೆಲಗುಡಿಸಿ ಒರೆಸ್ಬೇಕು. ಹಾಗೆ ಶುಭ ಸಂಕೇತವಾಗಿ ಪ್ರತಿದಿನ ಹೊಸ ರಂಗೋಲಿ ಬಿಡಿಸ್ಬೇಕು. ಈ ಥರದ ಒಂದು ವಾತಾವರಣ ನೆಗೆಟಿವಿಟಿಯನ್ನ ಹತ್ತಿರಕ್ಕೂ ಬಿಡೋದಿಲ್ಲ. ಸ್ವಚ್ಛತೆಯ ಬಗ್ಗೆ ನೋಡಿದ್ವಿ. ಇದರ ನಂತರ ಬರೋದು ಅತ್ಯಂತ ಭಕ್ತಿಯ ಕೆಲ್ಸ,
ದೀಪ ಹಚ್ಚೋದು ಮತ್ತು ನೈವೇದ್ಯ ಮಾಡೋದು. ಇದಕ್ಕೂ ಕೂಡ ದಿಕ್ಕು ಮತ್ತು ತಾಜಾತನದ ಬಗ್ಗೆ ನಿಯಮಗಳಿವೆ. ನಿಯಮ 6. ಪವಿತ್ರ ನೈವೇದ್ಯಗಳ ಪ್ರೋಟೋಕಾಲ್. ಮನೆಗೆ ಸಮೃದ್ಧಿ ಬರಬೇಕು ಅಂದ್ರೆ ತಾಮ್ರ ಅಥವಾ ಹಿತ್ತಾಳೆಯ ದೀಪಗಳನ್ನ ಪೂಜಾ ಕೋಣೆಯ ಆಗ್ನೇಯ ಅಂದ್ರೆ ಸೌತ್ ಈಸ್ಟ್ ದಿಕ್ಕಿನಲ್ಲಿ ಹಚ್ಚಬೇಕು. ದೀಪಕ್ಕೆ ಶುದ್ಧವಾದ ತುಪ್ಪ, ಎಳ್ಳೆಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆ ಬಳಸೋದು ತುಂಬಾನೇ ಶ್ರೇಷ್ಠ. ಪ್ರತಿದಿನ ಫ್ರೆಶ್ ಆದ ಹೂವು ಹಣ್ಣುಗಳನ್ನ ದೇವರಿಗೆ ಅರ್ಪಿಸಬೇಕು. ಹಾಗೆ ನೆನ್ಪಿಡಿ, ನಿನ್ನೆಯ ಒಣಗಿದ ಹೂವು ಮತ್ತು ಪ್ರಸಾದವನ್ನ ಮಾರನೇ ದಿನ ಬೆಳಗ್ಗೆ ತಕ್ಷಣ ತೆಗೆದುಬಿಡಬೇಕು. ಇದರಿಂದ ಮನೆಯಲ್ಲಿ ಆಧ್ಯಾತ್ಮಿಕ ಚೈತನ್ಯದ ಹರಿವು ಯಾವಾಗಲೂ ಫ್ರೆಶ್ ಆಗಿರುತ್ತೆ. ಕೊನೆಯದಾಗಿ ದೈನಂದಿನ ಆಚರಣೆಗಳು ಅಂದ್ರೆ ಮನೆಯವರೆಲ್ಲ ಸೇರಿ ಈ ಪವಿತ್ರ ಜಾಗಕ್ಕೆ ಪ್ರತಿದಿನ ಹೇಗೆ ಜೀವ ತುಂಬಬಹುದು ಅಂತ ನೋಡೋಣ. ಈ 7ನೇ ನಿಯಮ ನಿಜಕ್ಕೂ ಬಹಳ ಸುಂದರವಾಗಿದೆ. ಇದು ಎಲ್ಲರೂ ಒಟ್ಟಾಗಿ ಪಾಲ್ಗೊಳ್ಳುವ ದಿನಚರಿ. ಮೊದಲನೇ ಕೆಲಸ ಜಾಗ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸೋದು. ಆಮೇಲೆ ಹಿತ್ತಾಳೆ ತಾಮ್ರದ ಪಾತ್ರೆ ತೊಳೆಯೋದು. ಮೂರನೇದಾಗಿ ಫ್ರೆಶ್ ಹೂವಿನಿಂದ ದೇವರನ್ನ ಅಲಂಕಾರ ಮಾಡೋದು. ಕೊನೆಯದಾಗಿ ದೀಪ ಬೆಳಗಿ ನೆಗೆಟಿವ್ ಎನರ್ಜಿ ಹೋಗಲಾಡಿಸಲು ಘಂಟೆ ಬಾರಿಸೋದು. ಮನೆಯ ಚಿಕ್ಕ ಮಕ್ಕಳು ರಂಗೋಲಿ, ಪಾತ್ರೆ ತೊಳೆಯೋ ಕೆಲಸ ಮಾಡಿದ್ರೆ ಹಿರಿಯರು ಮುಖ್ಯ ಪೂಜೆ ಮಾಡ್ಬೋದು. ಈ ಹಂಚ್ಕೊಂಡ ಕೆಲಸದಿಂದ ಕುಟುಂಬದಲ್ಲಿ ಎಂಥ ಅದ್ಭುತ ಹೊಂದಾಣಿಕೆ ಮೂಡುತ್ತೆ ಅಲ್ವಾ? ಪ್ರಾಚೀನ ವಾಸ್ತುಗ್ರಂಥಗಳಲ್ಲಿ ಹೇಳಿರುವ ಈ ಒಂದು ಸಾಲನ್ನೊಮ್ಮೆ ಗಮನಿಸಿ. ದೇವರ ಮನೆಯನ್ನ ಸ್ವಚ್ಛವಾಗಿ, ಗೊಂದಲ ಮುಕ್ತವಾಗಿ ಮತ್ತು ಆಧ್ಯಾತ್ಮಿಕತೆಯೆಡೆಗೆ ಕೇಂದ್ರೀಕೃತವಾಗಿಡಿ. ಆಗ ದೈವಿಕ ಆಶೀರ್ವಾದಗಳು ಸ್ವಾಭಾವಿಕವಾಗಿ ಮನೆಗೆ ಹರಿದು ಬರುತ್ತವೆ. ಇದೆಷ್ಟು ಸತ್ಯ ಅಲ್ವಾ? ಚೆನ್ನಾಗಿ ಮೇಂಟೈನ್ ಮಾಡಿದ ದೇವರ ಮನೆ ಇಡೀ ಕುಟುಂಬದ ಶಕ್ತಿಯನ್ನೇ ಪಾಸಿಟಿವ್ ಆಗಿ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಈಗ ಒಮ್ಮೆ ಯೋಚನೆ ಮಾಡೋಣ. ನಮ್ಮ ಮನೆಗಳಲ್ಲಿರೋ ಪವಿತ್ರ ಸ್ಥಳವು ಶಾಂತಿ ಮತ್ತು ಸಮೃದ್ಧಿಯನ್ನ ಆವಾಹನ ಮಾಡುವುದಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದೆಯಾ? ಈ 7 ಪಾಸಿಟಿವ್ ವಾಸ್ತು ನಿಯಮಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಪ್ರತಿಯೊಬ್ಬರೂ ತಮ್ಮ ಮನೆಯ ದೇವರ ಕೋಣೆಯನ್ನ ಇನ್ನೂ ಹೆಚ್ಚು ಪ್ರಶಾಂತವಾಗಿ ರೂಪಿಸಿಕೊಳ್ಬೋದು. ಈ ಮಾಹಿತಿ ಪ್ರತಿಯೊಬ್ಬರ ಮನೆಗಳಲ್ಲಿ ಹೊಸ ಚೈತನ್ಯ ತರಲಿ ಅನ್ನೋದೇ ಆಶಯ. ನಮಸ್ಕಾರ.